ಹಲೋ ಗೈಸ್, ನಾನು ಇನ್ಮೇಲಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಲಾಗ್ನ ಫಸ್ಟು ನನ್ನ ಫೇವ್ರೆಟ್ ಗಾಡ್ ಆದ ರಾಘವೇಂದ್ರ ಸ್ವಾಮಿ ಟೆಂಪಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂದೀಪ್ ಸಂದೀಪ್ ಇವಾಗ ಆಟೋ ಸ್ಟೇಷನ್ಗೆ ಬಂದ್ವಿ. ಆಟೋ ಹೊತ್ಕೊಂಡು ಹೋಗಬೇಕು. ಅವ್ರಿಗೆ ವೆಯ್ಟಿಂಗು. ಅವ್ರು ನೋಡಿದ್ರೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಬಂದು ಕೂತ್ಕೊಂಡು ಆಟ ಆಡ್ತಿದ್ದೀವಿ. ಇವಾಗೆಲ್ಲ ಬಂದಿದ್ದು ಆಟ ಎಲ್ಲ ಕೂತಾಯಿತು. ಇವಾಗೆಲ್ಲ ಕೂತ್ಕೊಂಡಿದ್ದೀವಿ. ಇವಾಗ ಸ್ಟೇಷನ್ ಬಿಟ್ಟಿದ್ದೀವಿ. ನೆಕ್ಸ್ಟು ಹೋಗ್ಬೇಕು. ಇವಾಗ ನಾವು ಸ್ಟೇಷನ್ ಬಿಟ್ಟಿದ್ದೀವಿ. ಬನ್ನಿ ಹೋಗೋಣ. ಈ ಆಟೋ ಅಂದ್ಕೊಂಡವರು ಎಲ್ಲ ಫೆರಾರಿ ಅಂದ್ಕೊಂಡವರು ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಬರ್ತಾನೆ ಅವರೇ. ನೋಡ್ರಿ ಎಷ್ಟು ಗಾಡಿನ ಓವರ್ಟೇಕ್ ಮಾಡಿದ್ರು ಗೊತ್ತಾಗಿಂದ. ಫೈನಲಾಗಿ ಆಟೋನೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಇಲ್ಲಿ ದರ್ಶನದ ಬಗ್ಗೆ ಮತ್ತು ಹೊಳೆ ಸ್ನಾನದ ಬಗ್ಗೆ ಎಲ್ಲ ಕೇಳಿಕೊಂಡು ಹೊಳೆ ಸ್ನಾನ ಮಾಡೋಣ ಅಂತ ಹೊಳೆಗೆ ಹೋಗ್ಬೇಕು. ಹೊಳೆಯಿಂದ ನೆಕ್ಸ್ಟ್ ಹೊಳೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನ ದರ್ಶನಕ್ಕೆ ಬರ್ತೀವಿ. ನನ್ನ ಔಟ್ಫಿಟ್ ಇವತ್ತು ನೋಡ್ಬೇಕು. ಕ್ರೇಜಿ ಔಟ್ಫಿಟ್ಟು. ಫಸ್ಟ್ ಟೈಮ್ ಹಾಕೋತಾ ಇದ್ದೀನಿ ಆ ಥರ ಔಟ್ಫಿಟ್ನ. ಈ ಔಟ್ಫಿಟ್ ಇವಾಗ ಹಾಕೋತಾ ಇರೋದು ನೋಡಿ ನೀವೇ. ನಾನು ಹೇಳಿದೆ ರೂಮಲ್ಲಿ ಸ್ನಾನ ಮಾಡೋಣ ಅಂತ. ಇಲ್ಲ ಹೊಳೆಲೇ ಮಾಡಬೇಕು ಅಂದರು. ಆಯ್ತು ಸರಿ ನಡಿ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಗೈಸ್ ಹೇಳಿದ್ನಲ್ಲ ಹೊಳೆಗೆ ಬರ್ತೀವಿ ಸ್ನಾನ ಮಾಡ್ತೀವಿ ಅಂತ. ಸೊ ಫೈನಲಿ ಹೊಳೆಗೆ ಬಂದಿದ್ದೀವಿ ನಾವು. ಹೊಳೆಯಲ್ಲಿ ಬಂದು ಹೊಳೆಯಲ್ಲಿ ಸ್ನಾನ ಮಾಡಿ ನಾವು ರೆಡಿಯಾಗಿ ಹೋಗೋಷ್ಟೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 9:15 ಗೈಸ್. 9:15. ನಾವು ನಿನ್ನೆ ರಾತ್ರಿ ಟ್ರೈನ್ ಹತ್ತಿದಾಗ 11:10. ಟ್ರೈನ್ ಹೊರಟಿದ್ದು 11:25ಗೆ. ಇವಾಗ 9:15 ಇಲ್ಲಿ ಬಂದಿದ್ದೀವಿ. ಟ್ರೈನು ಮಂತ್ರಾಲಯಂ ರೋಡಿಗೆ ರೀಚ್ ಆಗಿದ್ದು 8:30ಗೋ 8:25ಗೋ ಗೈಸ್. ಇವಾಗ ನಾವು ಒಳಗೆ ಬಂದಿದ್ದೀವಿ. ಇಲ್ಲಿ ಸ್ನಾನ ಮಾಡಿ ನಾವೆಲ್ಲ ರೆಡಿಯಾಗಿ ಈ ಹೆಣ್ಮಕ್ಳು ಕೇಳಬೇಕಾ ರೆಡಿ ಆಗೋಕ್ಕೆ ಬರೋಕ್ಕೇ ಲೇಟ್ ಮಾಡ್ತಾವ್ರೆ. ಏನು ರೆಡಿ ಆಗೋಕ್ಕೆ ಬೇರೆ ಕೇಳಬೇಕಾ? ಸೊ ರೆಡಿಯಾಗಿ ನಾವೆಲ್ಲ ರೆಡಿಯಾಗಿ ಹೋಗೋಷ್ಟೊಳಗೆ ಆಗುತ್ತೆ ಗೈಸ್. 10 ಗಂಟೆ 10:15. ಯಾಕೋ ಇಲ್ಲಿ ನೋಡ್ರಿ, ನಾನು ಸ್ಟಾರ್ಟ್ ಮಾಡಿದೆ ಅಂತ ಇದೇ ಆದ ಪೆಂಗ್ ಬಡೈತದು ಸ್ಟಾರ್ಟ್ ಮಾಡೈತೆ ಲಾಗು ಅಂದ್ಕೊಂಡು. ಆದರೆ ಒಂದಂತೂ ಬಿಡಲ್ಲ ಗೈಸ್. ನಂತರ ಬರೀ ಸುಮ್ಮನೆ ಮಾಡೋದು ಇಕ್ಕೊಳ್ಳೋದು ಗೈಸ್. ಬನ್ನಿ ಗೈಸ್, ಇವಾಗ ಒಂದು ನೀರು ಚೆನ್ನಾಗಿರೋ ಕಡೆ ನೀರು ಹುಡುಕಿ ಸ್ನಾನ ಮಾಡೋಣ. ಇಲ್ಲಿ ನೋಡಿದ್ರೆ ಫುಲ್ಲು ಬಂಡೆ ಗೈಸ್. ನೀರು ಬೇರೆ ಕಮ್ಮಿ. ಸಮ್ಮರ್ ಸೀಸನ್ ಅಲ್ವಾ, ಅಲ್ಲಿವರೆಗೂ ಇರುತ್ತಂತೆ ಗೈಸ್ ನೀರು. ಇದೇ ಸೀಸನಲ್ಲೇ ಇಲ್ಲ ನೀರು. ಇವಾಗ ಈ ಸೀಸನಲ್ಲಿ ನೀರೇ ಇಲ್ಲ ನೋಡ್ರಿ. ಅದೇ ಈ ವಿಂಟರು ಅಥವಾ ರೈನಿ ಸೀಸನಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಫುಲ್ ನೀರು ತುಂಬಿಕೊಂಡಿರುತ್ತಂತೆ. ಇವಾಗ ಯಾಕೋ ನೀರಿಲ್ಲ, ನೀರು ಕಮ್ಮಿ ಆಗಿದೆ ಸಮ್ಮರ್ ಸೀಸನಿಂದ. ಇವ್ರು ನೋಡಿ ಬರೋ ಸ್ಪೀಡ್ ನೋಡಿದ್ರೆ ನಾವು ಇವತ್ತು 12 ಗಂಟೆಗೆ ಹೋಗ್ತೀವೋ ಎಷ್ಟೊತ್ತಿಗೆ ಹೋಗ್ತೀವೋ ದರ್ಶನಕ್ಕೆ. ಬನ್ನಿ ಗೈಸ್ ಆಯ್ತು ಹೋಗೋಣ. ತಾನೇ ಇದ್ದಾನಪ್ಪ ಅದು ಅವಾಗ್ಲಿಂದ ಎಲ್ಲಿವರೆಗಂತೂ ಗೊತ್ತಿಲ್ಲ. ಅವನು ಡಿಸೈಡ್ ಮಾಡ್ತಿದ್ದಾರೆ ಅಲ್ಲಿ ಎಲ್ಲಿ ಅಂತ. ನೋಡೋಣ. ಫೈನಲಿ ಒಂದೊಂದು ಸೆಲೆಕ್ಟ್ ಮಾಡಿದ್ವಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಒಂದು ಸೀನ್ ಆಯ್ತಿತ್ತು, ನಮ್ಮ ಸಂದುದು ಸೀನ್ ಆಗ್ತಿತ್ತು, ಮಿಸ್ ಆಗೋದ. ನೋಡಿ ಸೀನ್ ಇದೆ ಗೈಸ್. ನೋಡಿ ಆಲ್ರೆಡಿ ರೆಡಿ ಆಗಿದ್ದಾನೆ ಗೈಸ್ ಸ್ನಾನ ಮಾಡೋಕ್ಕೆ. ನನ್ನನ್ನು ಬಿಟ್ಟು ಇಷ್ಟವರೆಗೂ ಜೊತೆಲೇ ಇದ್ದ. ಇವಾಗ ಆಲ್ರೆಡಿ ನನ್ನನ್ನು ಬಿಟ್ಟು ರೆಡಿ ಆಗ್ತೀನಿ. ಇವಳು ಚಿಕ್ಕಮ್ಮ ಅಂತೆ ಗೈಸ್. ನಿಂತ್ಕೊಂಡ್ರು ನನ್ನ ಸ್ಟೈಟ್ ಬರೋಲ್ಲ. ಅದು ಚಿಕ್ಕಮ್ಮ ಬೇರೆ, ನನಗೊಂದು ತಮ್ಮನೋ ತಂಗಿನೋ ಬೇರೆ ಕೊಡ್ತಾವಳೆ. ಆ ಟೈಮಲ್ಲಿ ಹಿಂಗೆ ಎಷ್ಟು ಹೇಳ್ತೇನೆ ಗೈಸ್, ಹುಷಾರು ಕಣೆ ಅಂತಂದ್ರು ಕೇಳ್ತಿಲ್ಲ ಗೈಸ್. ಇಲ್ಲಿ ನೋಡಿ ಅವತಾರ ಆಡ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿ ಸಿಗುತ್ತೆ ಚೆನ್ನಾಗಿರೋ ನೀರು ಅಂತ ಹೋಗ್ತಿದ್ದಾನೆ ನೋಡ್ರಿ. ಅಲ್ಲಿವರೆಗೂ ಹೋಗಿದ್ದಾನೆ. ಎಷ್ಟು ದೂರ ಹೋಗಿದ್ದಾನೆ ನೋಡೋಣ ಬನ್ನಿ. ಅದೇನು ಸಿಗುತ್ತೋ ಗೈಸ್ ಗೊತ್ತಿಲ್ಲ. ಆದರೂ ಅವನು ನೀರು ಚೆನ್ನಾಗೇ ಇರಬೇಕಂತ, ಪ್ಯೂರಾಗೇ ಇರಬೇಕಂತೆ, ಆಳನೇ ಇರಬೇಕಂತೆ ಮುಳುಗೋಕ್ಕೆ. ಇರೋದು ನೋಡಿದ್ರೆ 3 ಅಡಿ. ಗೈಸ್ ಕೊನೆಗೂ ಸ್ನಾನ ಎಲ್ಲ ಆಯಿತು. ಇವಾಗ ಬಟ್ಟೆ ಹಾಕೊಳಕ್ಕೆ ಹೋಗ್ತಾಯಿದ್ದೀವಿ. ರೆಡಿ ಆಗ್ಬಿಟ್ಟು ಬಟ್ಟೆ ಹಾಕೊಳ್ಳೋಣ ಬನ್ನಿ ಗೈಸ್. ಆಯಿತು. ಈಗ ಲಾಸ್ಟ್ ಟೈಮ್ ಅನ್ಸುತ್ತಿ ಮುಳುಗ್ಬಿಡೋಣ.
ಹಾಂ ಕಲ್ತ್ಕೊಳ್ಳಿ ಏನೋ ಎಲ್ಲ ಕಡೆ ಬಂಡೆ ಕಾಟನಾರ ತಪ್ಪುತ್ತೋ ಶಿಷ್ಯ. ನನ್ಗಿಂತ ಫೋನೇ ಇಂಪಾರ್ಟೆಂಟಾ ನಿಂಗೆ? ನೋಡಿ ಗೈಸ್, ಇದು ನನಗಿರೋ ಮರ್ಯಾದೆ. ಥೂ, ಎಷ್ಟು ಚೀಪ್ ಅನ್ಸ್ಬಿಡ್ತಂದ್ರೆ ನಗಕ್ಕಾಗದೆ, ಅಳಕ್ಕಾಗದೆ, ಬಾಳಕ್ಕಾಗದೆ, ಥೂ ನನ್ನ ಜನ್ಮಕ್ಕೆ ಇಷ್ಟು ಅನ್ಸ್ಬಿಡ್ತದೆ. ಕೊನೆಗೂ ಎಲ್ಲ ಆಯಿತು. ಇವಾಗ ನಾವು ಬಟ್ಟೆ ಹಾಕ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಕೊನೆಗೂ ನೀವು ಆದಷ್ಟು ಬೆಳಗಿನ ಜಾವ ದರ್ಶನಕ್ಕೆ ಬನ್ನಿ, ಯಾಕಂದರೆ ಫುಲ್ಲು ಬಿಸಿಲು ಇದೆ ಗೈಸ್. ಒಂದ್ಸತಿ ನೋಡಿ ನೀವೇ, ತುಂಬ ಬಿಸಿಲು ಇದೆ ಗೈಸ್. ಬೆಳಗಿನ ಜಾವ ದರ್ಶನ ಅಂತಲೇ ಪರವಾಗಿಲ್ಲ, ತಣ್ಣಗಿರುತ್ತೆ. ಆದಷ್ಟು ಬೆಳಗಿನ ಜಾವ ದರ್ಶನ ಟ್ರೈ ಮಾಡಿ. ಇವಾಗ ಕಾಯಿ ತಗೋತಾ ಇದ್ದೀವಿ. ನನ್ನ ಔಟ್ಫಿಟ್ ಇದು ಹಿಂಗಿದೆ ಗೈಸ್, ಔಟ್ಫಿಟ್ಟು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಅಮ್ಮಗೆ ಬರ್ಬೇಕಂತ ಫಸ್ಟು ಒಂದ್ಸಲಮ್ಮಗೆ ಬಂದು ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಸೊ ನಾವು ಇವಾಗ ದರ್ಶನಾಗೆ ಹೋಗ್ತಾ ಇದ್ದೀವಿ. ದರ್ಶನಾಗೆ ಹೋಗ್ಬಿಟ್ಟು ಎಲ್ಲ ಹೋಗೋಣ ಅಂತ ದರ್ಶನಾಗೆ ರೆಡಿ ಆಗಿದ್ದೀವಿ. ಬನ್ನಿ ಗೈಸ್, ದರ್ಶನಕ್ಕೆ ಹೋಗೋಣ. ಇವಾಗ ದರ್ಶನಕ್ಕೆ ಹೊಂಟ್ವಿ ಗಾಯ್ಸ್. ಚಲೋ ಅಂತ ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದರ್ಶನಕ್ಕೆ ಹೋಗೋಣ. ದರ್ಶನ ಆದಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಈಗ ನಾವು ಫೋನ್ ಯೂಸ್ ಮಾಡೋಂಗಿಲ್ವಂತೆ, ಸೊ ಫೋನ್ ಯೂಸ್ ಮಾಡಲ್ಲ. ದರ್ಶನ ಆದಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಬನ್ನಿ ಗೈಸ್, ಹೋಗೋಣ. ಈಗ ಕೊನೆಗೂ ಒಳಗಡೆಗೆ ಎಂಟ್ರಿ ಕೊಟ್ವಿ. ಇವಾಗ ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ. ನೋಡಿ ಗಾಯ್ಸ್, ಎಷ್ಟು ಜನ, ಅದಕ್ಕೆ ಹೇಳೋದು ರಾಯರಿದ್ದಾರೆ ಅಂತ. ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ನಿಮಗೆ ದರ್ಶನ ಆದಮೇಲೆ ಸಿಗ್ತೀನಿ ಗೈಸ್. ದರ್ಶನ ಆದಮೇಲೆ ಸಿಗ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ದರ್ಶನ ಆಯಿತು ನಮ್ಮದು. ಇವಾಗ ದರ್ಶನ ಎಲ್ಲ ಆದಮೇಲೆ ನಮ್ಮ ಪ್ರದರ್ಶನೆಗೆ ಅಂತ ಹೋಗ್ತಾ ಇದ್ದೀವಿ. ಪ್ರದರ್ಶನ ಆದಮೇಲೆ ಮುಂದೆ ಆದಮೇಲೆ ಮತ್ತೆ ಸಿಗ್ತೀನಿ ಈಗ. ಅಲ್ಲ ಸ್ವಲ್ಪ ಪ್ರಸಾದದ ಕೆಲಸ ಇತ್ತು, ಅದಕ್ಕೆ ಪ್ರಸಾದದ ಕೆಲಸ ಎಲ್ಲ ಮಾಡ್ಕೊಡೋಣ ಅಂತ ಕರೆದ್ರು ನಮ್ಮ ಸಂದೀಪನು. ಹೋಗ್ಬಿಟ್ಟು ಸ್ವಲ್ಪ ಪ್ರಸಾದದ ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ವಿ. ಅಷ್ಟೊತ್ತಿಗೆ ಟೈಮ್ ನೋಡಿದ್ರೆ ಆಲ್ರೆಡಿ 1 ಗಂಟೆ ಆಗಿತ್ತು. ಇವಾಗ ನಾವು ಭೋಜನಕ್ಕೆ ಹೋಗ್ತಾ ಇದ್ದೀವಿ. ಭೋಜನ ಮೀನ್ಸ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಇಷ್ಟವರೆಗೂ ಪ್ರಸಾದದ ಕೆಲಸ ಆಗಿತ್ತು ಗೈಸ್. ಇದನ್ನು ತಗೊಂಡ್ವಿ. ಇವಾಗ ಎಲ್ಲ ದರ್ಶನ ಆಯಿತು ಅಂತ ಹೊರಡಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಹೊರಡ್ದು ಈಗ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ ಈಗ. ಫೈನಲಿ ವಿ ರೀಚ್ಡ್ ರೈಲ್ವೆ ಸ್ಟೇಷನ್. ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಯಸ್, ಫೈನಲಿ ಟ್ರೈನ್ ಸಿಕ್ತು. ಈಗ ವಾಪಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಎಲ್ಲ ಕೂತಿದ್ದೀವಿ ನಾವು. ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಗೇನ್. ಮತ್ತೆ ನಾಳೆಯಿಂದ ಡಬ್ಬ ವರ್ಕು, ಆ ಡಬ್ಬ ರೋಟಿನೇ ಸ್ಟಾರ್ಟು ಗೈಸ್. ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು ಗೈಸ್. ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ವಿ. ನಾವು ಫೋನಲ್ಲಿ ನೋಡ್ಬಿಟ್ಟು ಆ ಟ್ರೈನ್ನ ಬೆಂಗಳೂರು ಟ್ರೈನು ಅಂದ್ಕೊಂಡು ಬೆಂಗಳೂರು ಟ್ರೈನ್ ಹತ್ಬಿಟ್ವಿ. ಆಮೇಲೆ ಗೊತ್ತಾಯ್ತು ಅದು ಬೆಂಗಳೂರು ಟ್ರೈನ್ ಅಲ್ಲ, ಅದು ತಿರುಪತಿ ಟ್ರೈನು ಅಂತ. ಅದಾದಮೇಲೆ ಮತ್ತೆ ನಾವು ಗುಂಟಕಲ್ಲಲ್ಲಿ ಇಳ್ಕೊಂಡು ಗುಂಟಕಲ್ಲಲ್ಲಿ 9 o'clockವರೆಗೂ ವೆಯ್ಟ್ ಮಾಡಿ 9:20 ಟ್ರೈನ್ ಬೆಂಗಳೂರು ಟ್ರೈನ್ ಬಂತು. ಮತ್ತೆ 9:20 ಆ ಟ್ರೈನ್ ಹತ್ತಿದ್ವಿ. ಸೊ ಗೈಸ್, ನೀವು ಮಂತ್ರಾಲಯಕ್ಕೆ ಬಂದರೆ ನೋಡಿಕೊಂಡು ಸ್ಟೇಷನಲ್ಲಿ ಒಂದ್ಸತಿ ಕೇಳ್ಕೊಳ್ಳಿ. ಫೋನು ಅವ್ರ ಆ್ಯಪಿಂದ ಎಲ್ಲ ಕೇಳಬೇಡಿ ಗೈಸ್. ಸೊ ಬಿ ಕೇರ್ಫುಲ್ ಗೈಸ್. ಸೊ ಫೈನಲಿ ಬೆಂಗಳೂರನ್ನ ರೀಚ್ ಆದ್ವಿ. ಬೆಂಗಳೂರು ರೀಚ್ ಆದ ಟೈಮ್ ಬಂದ್ಬಿಟ್ಟು 5:47 ಆಗಿತ್ತು. ಸೊ ಈಗಿತ್ತು ನನ್ನ ಫಸ್ಟ್ ಲಾಗ್ ಹೇಗಿತ್ತು, ಏನೇನು ಮಿಸ್ಟೇಕ್ಸ್ ಇದ್ದರೆ ಎಲ್ಲ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್.